ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಬ್ರಹ್ಮರ್ಷಿ ನಮ್ಮ ಮಡಿವಾಳಜ್ಜ ಮುರುಗೋಡದೊಳಗೆ ಕಾಲ ಕಳೆಯುವಂಥ ಟೈಮ್ದೊಳಗೆ ಅಲ್ಲಿ ಒಂದು ಮುರುಗೋಡದ ಶೆಟ್ರ ಮನೆಯೊಳಗೆ ವಾಸ ಮಾಡ್ತಿದ್ದರು. ರಾತ್ರಿ ಮಾತ್ರ ಆ ಮುರುಗೋಡದ ಸಮೀಪದಲ್ಲಿದ್ದಂಥ ಸಿದ್ದನ ಗವಿಗೆ ಹೊಕ್ಕಿದ್ರು. ಆ ಸಿದ್ದನ ಗವಿ ಒಳಗೆ ಅಲ್ಲಿ ಮೊದಲ ಯಾರು ಇರ್ತಿದ್ರಪ್ಪ ಅಂತಂದ್ರೆ ಕಾಳು ತಿನ್ನು ಭಾವ ಅಂತಕ್ಕಂಥವ ಒಬ್ಬವ, ಕುರುಬರರಾಯಪ್ಪ ಅಂತಕ್ಕಂಥವ ಒಬ್ಬವ. ಈ ಕಾಳು ತಿನ್ನು ಭಾವ ಅಂತಕ್ಕಂಥ ಹೆಸರು ಅವ್ನಿಗೆ ಯಾಕೆ ಬಂತು ಅಂದ್ರೆ ಅವ ಊಟ ಮಾಡೋ ಬದಲಿ ಈ ಒಣಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ತಿಂತಿದ್ದಂತೆ, ಕಾಳು ಕಡಿನ ತಿಂತಿದ್ದಂತ. ಅದಕ್ಕೆ ಅವಾಗ ಕಾಳು ತಿನ್ನೋ ಭಾವ ಅಂತಕ್ಕಂಥ ಹೆಸರು ಬಂದಿತ್ತಂತೆ. ಆ ಒಂದು ಗವಿ ಒಳಗೆ ಮಡಿವಾಳಜ್ಜ ಮಲ್ಕೊಳ್ಳುವಂಥ ಒಂದು ಸ್ಥಳದ ಕೆಳಗೆ ಒಂದು ದೊಡ್ಡ ಮಾಡಿತ್ತಂತೆ. ಮಾಡು ಅಂದ್ರೆ ಒಂದು ಈ ಗೂಡಂತ ನಾವೇನು ಹೇಳ್ತೀವಿ ಅಂಥದ್ದೊಂದು ದೊಡ್ಡ ಗೂಡಿತ್ತಂತ. ಆ ಗೂಡಿನೊಳಗೆ ದಿನಾಲು ಒಂದು ಹುಲಿ ಬಂದ ಮಲ್ಕೊತಿತ್ತಂತೆ. ಮುಂದೆ ಬೆಳಗಾದ ಕೂಡಲೇ ಅಲ್ಲಿಂದ ಅದು ಎದ್ದಕ್ಕಿತ್ತಂತೆ. ಆದರೆ ಆ ಗವಿಯೊಳಗೆ ವಾಸ ಮಾಡುವಂಥವ್ರು ಮತ್ತು ಅದರ ಒಂದು ಸುತ್ತಮುತ್ತ ಇರ್ತಕ್ಕಂಥ ಯಾರಿಗೂ ಯಾವುದೇ ರೀತಿ ತೊಂದರೆ ತಾಪತ್ರಯ ಕೊಡದನ ಅದು ಒಂದು ಮಹಾತ್ಮರ ಆಶೀರ್ವಾದದಿಂದ ತಾನು ಸಂಭಾವಿತನಾಗಿ ಅಲ್ಲಿ ತನ್ನ ಕಾರ್ಯವನ್ನು ಚರಿಸ್ತಾ ಇತ್ತು. ಹಿಂಗೆ ಇದ್ದಂಥ ಒಂದು ದಿನದೊಳಗೆ ಮಡಿವಾಳಜ್ಜ ಸುಮಾರು ಬೆಳಗ್ಗೆ 4 ಗಂಟೆಗೆ ಎದ್ದ ತಮ್ಮ ಕೈಯೊಳಗಿರ್ತಕ್ಕಂಥ ಬೆತ್ತವನ್ನು ನೆಲಕ್ಕೆ ಕೂರ್ತಾ ಶಿವಾಯ ನಮಃ ಶಿವಾಯ ನಮಃ ಮಹಾಬಳೇಶ್ವರ ಮಹಾಬಳೇಶ್ವರ ಅಂಥೇಳಿ ಆ ಪರಮಾತ್ಮನನ್ನು ಸ್ಮರಿಸ್ತಾ ನಾಗರಬಾವಿಗೆ ಸ್ನಾನಕ್ಕೆ ಹೊಕ್ಕಿದ್ರಂತೆ. ಅಲ್ಲಿ ಸ್ನಾನ ತೀರಿಸ್ಕೊಂಡ ಶೆಟ್ರ ಮನೆಗೆ ಬಂದ ಮಧ್ಯಾಹ್ನದ ಊಟ ಮುಗಿಸ್ಕೊಂಡ ಅವರ ಒಂದು ನಡುಮನೆಯೊಳಗೆ ವಿಶ್ರಾಂತಿಯನ್ನು ಪಡಿತಿದ್ದರು. ಆ ಒಂದು ವಿಶ್ರಾಂತಿಯನ್ನು ಅಥವಾ ನಿದ್ರಿಸುವಂಥ ಒಂದು ಜಾಗೆಯೊಳಗೆ ಇವತ್ತಿನವರೆಗೂ ಆ ಶೆಟ್ರ ಮನೆತನದವರು ಮಲಗುವಂಥ ಸಾಹಸ ಅಥವಾ ಧೈರ್ಯ ಮಾಡಿಲ್ಲ. ಹಂಗೆ ಒಂದು ಮಡಿವಾಳಜ್ಜನ ಮೇಲೆ ಆ ಶೆಟ್ರ ಕುಟುಂಬದ ಜನರೆಲ್ಲರ ಅಪಾರವಾಗಿರ್ತಕ್ಕಂಥ ಒಂದು ಭಕ್ತಿ ಇತ್ತು, ಈಗಲೂ ಕೂಡ ಇದೆ. ಹಂಗೆ ಆ ಒಂದು ಮಧ್ಯಾಹ್ನದ ಬಿಸಿಲು ತೀರಿದ ನಂತರ ಇಳಿ ಹೊತ್ತಿನಾಗ ಸಂಜೆ 4 ಮೇಲೆ ಅವರು ಆ ಒಂದು ಗವಿಗೆ ಹೊಕ್ಕಿದ್ರು. ಪ್ರತಿ ದಿವಸ ಬೆಳಗ್ಗೆ ಮಡಿವಾಳಜ್ಜ ಎದ್ದ ಏನು ಮಾಡ್ತಿದ್ರು ಅಂತಂದ್ರೆ ದಿನಾಲು ಊರೊಳಗೆ ಹೊಕ್ಕಿದ್ರಂತೆ. ಆ ಒಂದು ಬೆಳಗಿನ ಜಾವದೊಳಗೆ ಅವರು ಬರುವಂಥ ಒಂದು ಶಬ್ದ ಸಪ್ಪಳ ಕೇಳಿ ಅಲ್ಲೇ ಆ ದ್ವಾರ ಬಾಗಿಲವನ್ನು ಕಾಯುವಂಥ ಅಂದ್ರೆ ಆ ಒಂದು ಅಗಸೆ ಬಾಗಿಲನ್ನು ಕಾಯುವಂಥ ಕಾವಲುಗಾರರು ಎಚ್ಚರಾಗಿ ನೋಡ್ತಿದ್ರಂತ. ಆದ್ರೆ ಆ ಒಂದು ಅಗಸಿ ಬಾಗಿಲ ಕೀಲಿ ಹಾಕಿದಂಗೆ ಇರ್ತಿತ್ತಂತ. ಆದ್ರೆ ಸ್ವಾಮಿಗಳು ಮಾತ್ರ ಆ ಅಗಸಿ ಬಾಗಿಲು ಒಳಗೂ ಹೊರಗೂ ಅಡ್ಡಾಡುವಂಥ ಒಂದು ಹೆಜ್ಜೆ ಸಪ್ಪಳ ಪ್ರಸಂಗವಶಾತ್ ಅವರು ಕ್ಯಾಕರಿಸುವಂಥ ಅಥವಾ ಕೆಮ್ಮುವಂಥ ಧ್ವನಿಯನ್ನು ಕೇಳಿದಂಥ ಕಾವಲುಗಾರರು ಎಲ್ಲ ಈ ಒಂದು ಸಮಾಚಾರವನ್ನು ಊರೆಲ್ಲ ಪ್ರಚಾರ ಮಾಡ್ತಾರೆ. ಅಂದ್ರೆ ಆ ಅಗಸಿ ಬಾಗಿಲ ಹಾಕಿದಂಗೆ ಕೀಲಿ ಹಾಕಿದಂಗೆ ಇದ್ದರೂ ಕೂಡ ನಮ್ಮ ಮಡಿವಾಳಜ್ಜ ತಮ್ಮ ಯೋಗ ಬಲದಿಂದ ಪ್ರಸಂಗವಶಾತ್ ಅಣುವಿಗಿಂತಲೂ ಅಣುವಾಗಿ ಗಾಳಿಗಿಂತಲೂ ಹಗುರವಾಗಿ ಅಲ್ಲೇ ಅವರು ಅಡ್ಡಾಡ್ತಿದ್ರು ಅನ್ನುವಂಥದ್ದನ್ನು ಆ ಊರ ಜನ ಎಷ್ಟೋ ಸಲ ಪರೀಕ್ಷೆ ಮಾಡಿದ್ರೂ
ಅವರಿಗೆ ಇದರ ಒಂದು ಮಹತ್ವ, ಇದರ ಒಂದು ಮಹಿಮೆ ಅವರಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಈ ಒಂದು ಯೋಗ ಸಿದ್ಧಿಯಿಂದ ಈ ಅಲೌಕಿಕವಾಗಿರ್ತಕ್ಕಂಥ ಒಂದು ದಿವ್ಯ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡಂಥ ಆ ಮಹಾಸ್ವಾಮಿಗಳ ಮಹಿಮೆಗೆ ಜನ ಎಲ್ಲ ತಲೆದೂಗ್ತಿತ್ತು ಅಂತೇಳಿ ಹೇಳ್ತಾರೆ. ಇನ್ನು ಮುಂದೆ ಒಂದು ದಿವಸ ಭವಿಷ್ಯವಾಣಿ ನಿಜವಾದದ್ದನ್ನು ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಒಂದು ದಿನ ಮುರುಗೋಡದಲ್ಲಿರ್ತಕ್ಕಂಥ ಆ ಗವಿಯಲ್ಲಿ ವಾಸ ಮಾಡ್ತಕ್ಕಂಥ ಕಾಳು ತಿನ್ನು ಬಾವ ಮತ್ತು ರಾಯಪ್ಪ, ಮಡಿವಾಳಜ್ಜವರು, ಇವರು ಮೂರೂ ಕೂಡಿ ವಿನೋದದಿಂದ ಸಂತೋಷದಿಂದ ಮಾತನಾಡ್ಕೊತ ಕುಂತಾಗ ಮಡಿವಾಳಜ್ಜಿ ಹೇಳ್ತಾರೋ, ನೋಡ್ರಿಪ್ಪ, ನಾಳೆ ಈ ಬ್ರಿಟಿಷ್ ಸರ್ಕಾರದವ್ರು ಬಂದು ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೋ, ಅದಕ್ಕೆ ನಾವು ಇವತ್ತು ಈ ಒಂದು ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತೇಳಿ ಹೇಳ್ತಾರೆ. ಆವಾಗ ಈ ಒಂದು ಸಲಹೆಯನ್ನು ಕೇಳಿದಂಥ ಆ ಕಾಳು ತಿನ್ನು ಬಾವ ಮತ್ತು ರಾಯಪ್ಪ ಇಬ್ಬರು ಒಂದೇ ಧ್ವನಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ಯಜ್ಜ, ನಾವು ಕಳವು ಮಾಡಿದ್ರೆ ಅಥವಾ ತುಡುಗು ಮಾಡಿದ್ರೆ, ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನು ಸರ್ಕಾರದವರು ಹಿಡ್ಕೊಂಡು ಹೋಗ್ಬೋದು. ಆದರೆ ಏನೂ ತಪ್ಪಿಲ್ಲದ ಸುಖ ಸುಮ್ಮನೆ ನಮ್ಮನ್ನು ಯಾತಕ್ಕೆ ಹಿಡ್ಕೊಂಡು ಹೋಗ್ತಾರೆ ಅವರು? ಅದಕ್ಕೆ ಈ ಸ್ಥಳ ಬಿಟ್ಟ ನಾವೇನು ಬೇರೆ ಕಡೆ ಬರೋದಿಲ್ಲ. ಒಂದು ವೇಳೆ ಅವರು ನಾವೇನೂ ತಪ್ಪು ಮಾಡಿಲ್ಲ ಅಂದ್ರೂ ಅದು ಹೆಂಗೆ ಒಯ್ತಾರೆ ಒಯ್ಲಿ, ನೋಡೇ ಬಿಡ್ತೀವಿ ಅಂತೇಳಿ ಒಂದು ದಿಮಾಕದ ಮಾತುಗಳನ್ನು ಮಡಿವಾಳಜ್ಜನ ಮುಂದೆ ಮಾತಾಡ್ತಾರೆ. ಆವಾಗ ಮಡಿವಾಳಜ್ಜವ್ರು ಹೇಳ್ತಾರೋ, ಅಪ್ಪಗಳ್ರಿ, ನಾವೇನು ತಪ್ಪು ಮಾಡಲಿಲ್ಲ ಅಂದ್ರೂ ಸರ್ಕಾರದವರು ನಮ್ಮನ್ನು ತಪ್ಪದ ಹಿಡ್ಕೊಂಡು ಹೋಗ್ತಾರೋ. ನೀವು ನನ್ನ ಮಾತು ಕೇಳಿ ನನ್ನ ಜೊತೆಗೆ ಬರೋದಿದ್ರೆ ಬರ್ರಿ, ಇಲ್ಲದಿದ್ರೆ ನಾನೊಬ್ಬನ ಹೋಗ್ತೇನೆ ಅಂಥೇಳಿ ಕುದುರೆ ಹತ್ತಿ ಆಗಿಂದಾಗ ಇಂಚಲದ ಹಾದಿ ಹಿಡಿದ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಅದ ದಿವಸ ರಾತ್ರಿ ಕಳ್ಳರು ಆ ಒಂದು ಮುರುಗೋಡದ ಸಾಹುಕಾರನ ಮನೆಯೊಳಗೆ ಕನ್ನ ಕೊರೆದು ಕೈಗೆ ಸಿಕ್ಕಂಥ ಬದುಕು ಬಂಗಾರ ಎಲ್ಲ ತೆಗೆದುಕೊಂಡು ಇನ್ನೇನು ಹೊರಗೆ ಹೋಗಬೇಕು ಅನ್ನುವಂಥ ಟೈಮ್ದೊಳಗೆ ಆ ಶ್ರೀಮಂತನ ಮನೆಯೊಳಗಿದ್ದಂಥವರು ಎಚ್ಚರಾಗಿ ಅವರು ಗದ್ದಲ ಮಾಡೋಕ್ಕೆ ಚಾಲು ಮಾಡ್ತಾರೆ. ಆವಾಗ ಈ ಬಂದಂಥ ಕಳ್ಳರು ತಮ್ಗೆ ಕೈ ಸಿಕ್ಕಂಥ ಬೆಳ್ಳಿ ಬಂಗಾರದ ಒಡವೆಯನ್ನು ತಗೊಂಡು ಆ ಒಂದು ಮನೆ ಹಿತ್ತಲ ಬಾಗಿಲಿಂದ ಓಡಿ ಹೋಗ್ತಾರೆ. ಆ ಓಡಿ ಹೋಗುವಂಥ ಟೈಮ್ದೊಳಗೆ ಆ ಊರೊಳಗಿದ್ದಂಥ ಒಂದು ಹುಲಿ ಅವರನ್ನು ಬೆನ್ನು ಹರ್ತೈತಿ. ಇನ್ನು ಇವರೆಲ್ಲ ಕೂಡಿ ನಮ್ಮನ್ನು ಹಿಡ್ದ ಬಿಡ್ತಾರೋ ಅಂತಕ್ಕಂಥ ಒಂದು ಹೆದರಿಕೆಯಿಂದ ಆ ಕಳ್ಳರು ತಮ್ಮಲ್ಲಿ ಮೈಯಾಗ ಕಸು ಇದ್ದಷ್ಟು ವೇಗದಿಂದ ಓಡಿ ಬಂದ ಈ ಒಂದು ಕಾಳು ತಿನ್ನು ಬಾವ ಮತ್ತು ರಾಯಪ್ಪಿದ್ದಂಥ ಒಂದು ಗವಿಗೆ ಬಂದ ಅಲ್ಲೇ ಆ ಕಾಳು ತಿನ್ನು ಬಾವ ಒಂದು ಬುಟ್ಟಿಯೊಳಗೆ ಕಾಳು ತುಂಬಿಟ್ಟಿರ್ತಾನೆ. ಆ ಕಾಳನ್ನು ಸುರುವೆ ಆ ಬುಟ್ಟಿಯೊಳಗೆ ತಾವು ಕದ್ದು ತಂದಂಥ ಬೆಳ್ಳಿ ಬಂಗಾರದ ಆಭರಣಗಳನ್ನು ಇಟ್ಟು ಹೊಳ್ಳಿ ಆ ಕೆಳಗೆ ಹಾಕಿದಂಥ ಕಾಳನ್ನು ಆ ಬುಟ್ಟಿ ಮ್ಯಾಗ ತುಂಬಿ ಅವನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆವಾಗ ಮರುದಿವಸ ಏನಾಕತಿ ಅಂದ್ರೆ, ಆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದಾಗ ಆ ಪೊಲೀಸರಿಗೆ ಸಂಶಯ ಬಂದ ಆ ಒಂದು ಗವಿಯ ಸುತ್ತಲೂ ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡುವಂಥ ಟೈಮ್ದೊಳಗೆ ಆ ಎಲ್ಲ ವಸ್ತುಗಳು ಆ ಒಂದು ಕಾಳಿನ ಬುಟ್ಟಿಯೊಳಗೆ ಸಿಕ್ಕಂಥವು. ಆ ಸಿಕ್ಕಂಥ ಒಡವೆಗಳನ್ನು ನೋಡಿದಂಥ ಆ ಒಂದು ಪೊಲೀಸರು ಆ ಪಂಚನಾಮೆಯನ್ನು ಮಾಡಿ ಅಲ್ಲಿ ವಾಸವಾಗಿರ್ತಕ್ಕಂಥ ರಾಯಪ್ಪನನ್ನು ಮತ್ತು ಕಾಳು ತಿನ್ನು ಬಾವನನ್ನು ಹಿಡ್ಕೊಂಡು ಅದೇ ಮುರುಗೋಡದ ಒಂದು ಸೆರೆವಾಸದೊಳಗೆ ಇಡ್ತಾರೆ. ಮರುದಿವಸ ಬೆಳಗ್ಗೆ ಅವರ ಒಂದು ಜವಾಬನ್ನು ತಗೊಳಕ್ಕೆ ಚಾಲು ಮಾಡ್ತಾರೋ. ಆವಾಗ ಇದು ಯಾವುದೋ
ನಮಗೆ ಗೊತ್ತಿಲ್ಲ ಅಂಥೇಳಿ ಅವರಿಬ್ಬರು ಸಾಕಷ್ಟು ಪರಿಪರಿಯಾಗಿ ಪೊಲೀಸರಿಗೆ ವಿನಂತಿ ಮಾಡಿಕೊಂಡ್ರು ಸಹಿತ ಈ ಒಂದು ಶ್ರೀಮಂತನ ಮನೆ ಆಭರಣಗಳನ್ನು ನೀವೇ ಕದ್ದದ್ದು ನಿಜ ಅಂತೇಳಿ ತಿಳ್ಕೊಂಡು ಅವ್ರನ್ನ ಆ ಸುರಂಗವಾಸದೊಳಗನ ಇಟ್ಟುಬಿಡ್ತಾರೆ. ಆವಾಗ ಇವರಿಬ್ಬರು ಕೂಡ ನಮ್ಮ ಮಡಿವಾಳ ಅಜ್ಜಾರು ಇಂಚಲ್ಗೆ ಹೋಗ್ಯಾರ, ದಯಮಾಡಿ ಅವ್ರನ್ನ ಕರೆಸ್ರಿ ಅಂತಂದಾಗ ಆ ಪೊಲೀಸರು ಮತ್ತು ಶಿರಸ್ತೆದಾರರು ಅವರ ಒಂದು ಕೋರಿಕೆಯನ್ನು ಮನ್ನಿಸಿ ಒಬ್ಬ ಹಳಬನನ್ನು ಕೊಟ್ಟ ಮಡಿವಾಳ ಅಜ್ಜನ್ನ ಕರೆಯೋದಕ್ಕೆ ಕಳಿಸ್ಕೊಡ್ತಾರೆ. ಇಂಚಲಕ್ಕೆ ಹೋದಂಥ ಆ ಒಬ್ಬ ಆಳು ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆದ ಅಜ್ಜವರ ಮುರುಗೋಡದ ಶಿರಸ್ತೆದಾರರು ತಮ್ಮನ್ನು ಕರ್ಕೊಂಡು ಬಾ ಅಂತೇಳಿ ಯಾರು ಅಂತೇಳಿ ತಿಳ್ಕೊಂಡು ಹೇಳಿದಾಗ, ಈಗಿಂದೀಗ ನೀವು ಮುರುಗೋಡಕ್ಕೆ ಬರಬೇಕ್ರಪ್ಪ ಅಂತೇಳಿ ಹೇಳಿದಾಗ ಆ ಮಾತಿಗೆ ಸ್ವಾಮಿಗಳು ಆ ಇಬ್ಬರು ನಾ ಕರೆದಾಗ ಬರಲಿಲ್ಲ, ಈಗ ಕರ್ಕೊಂಡು ಬಾ ಅಂತೇಳಿ ಕಳಿಸ್ಯಾರೇನು, ಆಗಲಿ ನಡಿ ಅಂತೇಳಿ ತಿಳ್ಕೊಂಡು ತಮ್ಮ ಒಂದು ಕುದುರೆಗೆ ತಡಿಯನ್ನು ಹಾಕಿಸ್ಕೊಂಡು ಆ ಬಂದವನು ಕೂಡ ಮುರುಗೋಡು ಕಚೇರಿಗೆ ಬರ್ತಾರೆ. ಆ ಮಾಲ್ಕರಿ ಸಾಹೇಬರು ಈ ಮಡಿವಾಳ ಅಜ್ಜವ್ರನ್ನ ಕಂಡ ತಕ್ಷಣ ಗೌರವ ಆಧಾರದಿಂದ ಬರಮಾಡಿಕೊಂಡು ಕುರ್ಚಿ ಕೊಟ್ಟ ಕುಳ್ಳಿರಿಸ್ಕೊಂಡು ಆ ಒಂದು ಸ್ವಾಮಿಗಳ ಒಂದು ಹೇಳಿಕೆಯಂತೆ ಆ ತುರಂಗದಲ್ಲಿಟ್ಟಂಥ ಎಲ್ಲ ಜನರನ್ನು ಕರೆಸ್ತಾರೆ, ಇವ್ರ ಮುಂದೆ ನಿಲ್ಲಿಸ್ತಾರೆ. ಆವಾಗ ಮಡಿವಾಳ ಅಜ್ಜವರು ಈ ಕಾಳ್ಚಿನ್ನ ಭಾವಣ್ಣ ಮತ್ತು ರಾಯಪ್ಪನ ಇವರಿಬ್ಬರನ್ನು ಕುರಿತ ಏನು ಹೇಳ್ತಾರೋ ಅಂತಂದ್ರೆ, ನಾ ಕರೆದಾಗ ಬರಲಿಲ್ಲ ಮಕ್ಕಳ್ಯ, ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ಹಿಡ್ಕೊಂಡು ಹೋಕ್ಕಾರು, ನಾವು ತಪ್ಪು ಮಾಡೋದಿಲ್ಲ ಅಂದ್ರೆ ಅವ್ರ್ಯಾಕೆ ಹಿಡ್ಕೊಂಡು ಹೋಕ್ಕಾರ ಅಂತೇಳಿ ದಿಮಾಕ್ ಮಾಡಿದ್ರಿ, ಈಗೇನು ಹೇಳ್ತೀರಿ ಹೇಳ್ರಿಪ್ಪ ಅಂತಂದಾಗ ಆ ಇಬ್ಬರು ಮೋರೆಯನ್ನು ಕೆಳಗೆ ಹಾಕ್ಕೊಂಡು ಸುಮ್ಮನೆ ನಿಂದಿರ್ತಾರೆ. ಆವಾಗ ಮಡಿವಾಳ ಅಜ್ಜ ಅವರು ಆ ಶಿರಸ್ತೆದಾರಿಗೆ, ಇವರು ಕಳ್ತನ ಮಾಡೋರಲ್ಲ, ಇವ್ರು ನನ್ನ ಜೊತೆಗೇ ಇರ್ತಾರೋ, ಅದಕ್ಕೆ ಇವ್ರನ್ನ ಬಿಟ್ಟು ಬಿಡ್ರಿ ಅಂತೇಳಿ ಹೇಳ್ತಾರೆ. ಹೇಳಿದಾಗ ಆ ಶಿರಸ್ತೆದಾರ ಆ ಮಡಿವಾಳ ಅಜ್ಜವರ ಒಂದು ಮಾತಿಗೆ ಮನ್ನಣೆ ಕೊಟ್ಟ ಅವರನ್ನು ಬಿಡ್ತಾರೆ. ಇನ್ನು ಉಳಿದಂಥ ಕಳ್ಳರನ್ನು ಅವ್ರ ಎದುರಿಗೆ ಕರೆಸಿದಾಗ, ನೀವು ನಿಜ ಹೇಳಿದ್ರೆ ನಿಮ್ಮನ್ನು ಬಿಡಿಸ್ತೀವಿ, ಇಲ್ಲ ಅಂತಂದ್ರೆ ನೀವು ಇಲ್ಲೇ ಸೆರೆಮನೆ ಒಳಗೆ ಇರಬೇಕಾಕ್ಕತಿ ಅಂತೇಳಿ ಮಡಿವಾಳ ಅಜ್ಜ ಹೇಳಿದಾಗ, ಆ ಒಂದು ಮುರುಗೋಡದ ಶ್ರೀಮಂತನ ಮನೆಯಲ್ಲಿ ಕಳ್ಳತನ ಮಾಡಿದ್ದು ನಾವೇ ಅಂತೇಳಿ ಆ ಒಂದು ಕಳ್ಳರು ಒಪ್ಕೋತಾರೆ. ಆವಾಗ ಆ ಕಳ್ಳರಿಗೂ ತಾಕೀತು ಮಾಡಿ, ಇನ್ನು ಮುಂದೆ ನೀವು ಯಾವುದೇ ಕಾಲಕ್ಕೂ ಕಳ್ಳತನ ಮಾಡದ ಕಾಯಕವನ್ನು ಮಾಡಿ ದುಡಿದ ನಿಮ್ಮ ಉಪಜೀವನವನ್ನು ನಡೆಸಬೇಕು ಅಂತೇಳಿ ಮಡಿವಾಳ ಅಜ್ಜವರು ತಾಕೀತು ಮಾಡ್ತಾರೆ. ಮಾಡಿದಾಗ ಅವರು ಆ ಕಳ್ಳರು ಸ್ವಾಮಿಗಳ ಪಾದಕ್ಕೆ ಬಿದ್ದ, ತಾವು ಹೇಳಿದಂಗೆ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಕಳ್ಳತನ ಮಾಡೋದಿಲ್ಲ, ನಾವು ದುಡಿದು ಬದುಕ್ತೇವೆ ಅಂತೇಳಿ ತಿಳ್ಕೊಂಡು ಆ ಮಡಿವಾಳ ಅಜ್ಜನ ಪಾದದ ಮೇಲೆ ಬಿದ್ದ ವಚನವನ್ನು ಮಾಡ್ತಾರೆ. ಆ ನಂತರ ಆ ಕಳ್ಳರ ಮೇಲೆ ಆ ಮಡಿವಾಳ ಅಜ್ಜನ ಒಂದು ತಪಸ್ಸಿನ ಪ್ರಭಾವ ಬೀರಿ ಅವರ ಒಂದು ಮಾತಿನ ಪ್ರಭಾವ ಸಾಕಷ್ಟು ಆಗಿ ಆ ಮನಗಂಡಂಥ ಒಂದು ಮಾಲ್ಕರಿ ಸಾಹೇಬ ಅಜ್ಜವರ ಸೂಚನೆಯಂತೆ ಆ ಎಲ್ಲರನ್ನ ಆ ಒಂದು ಸೆರೆವಾಸದಿಂದ ಬಿಡುಗಡೆಗೊಳಿಸ್ತಾರೆ. ಮುಂದೆ ಆ ಕಳ್ಳರು ಸಾಯುವವರೆಗೂ ಕಳ್ಳತನ ಮಾಡೋದು ಒತ್ತಟ್ಟಿಗೆ ಇರಲಿ, ಆ ಒಂದು ಕಳವಿನ ಭಾವನೆಯನ್ನು ಸಹ ತಮ್ಮ ಮನಸ್ಸಿನಲ್ಲಿ ತಾರದ ಸತ್ಯವಂತರಾಗಿ ಆದರ್ಶ ಮಾನವರಾಗಿ ಬಾಳಿದರು ಅಂತೇಳಿ ಹೇಳ್ತಾರೆ. ಅದರಂಗೆ ಆ ಕಳ್ಳತನ ಮಾಡಿ ತಂದಂಥ ಎಲ್ಲ ಆಭರಣಗಳನ್ನು ಆ ಒಂದು ಮುರುಗೋಡದ ಶ್ರೀಮಂತನಿಗೆ ಹೊಳ್ಳಿ ಅವರು ಶಿರಸ್ತೆದಾರರು ಕೊಡ್ತಾರೆ. ಆವಾಗ ಆ ಒಂದು ಬದುಕನ್ನು ತನ್ನ ಒಂದು ಬೆಳ್ಳಿ ಬಂಗಾರದ ಒಡವೆಗಳನ್ನು ಒಯ್ದು ಆ ಸಾಹುಕಾರ ಮನೆಗೆ ಒಯ್ದನ ಅದನ್ನೆಲ್ಲ ಮಡಿವಾಳ ಅಜ್ಜವ್ರ ಪಾದಕ್ಕನ ಅರ್ಪಣೆ ಮಾಡ್ತಾನೆ. ಆವಾಗ ಆ ಒಂದು ಆಭರಣಗಳೆಲ್ಲ ಮಾರಿ ಬಂದ ಹಣದಿಂದ
ಆ ನಾಗರಬಾವಿ ಹತ್ತಿರ ಒಂದು ಈಶ್ವರ ದೇವಾಲಯವನ್ನು ನಿರ್ಮಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿ ಒಂದು ಮಡಿವಾಳ ಅಜ್ಜ ಒಂದು ಬಿಲ್ವಪತ್ರಿ ಗಿಡವನ್ನು ನೆಡ್ತಾರೆ. ಆ ಒಂದು ಬಿಲ್ವಪತ್ರಿ ಮರ ಇಂದಿಗೂ ಹೆಮ್ಮರವಾಗಿ ಕಂಗೊಳಿಸಾಕತ್ತೈತಿ. ಈ ಒಂದು ಪತ್ರಿ ಗಿಡದೊಳಗೆ 3 ದಳ 5 ದಳ 7 ದಳದ ಒಂದು ಬಿಲ್ವ ಪತ್ರಿಗಳು ಸಿಗ್ತಾವು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಒಂದು ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ.